ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ನಗರದ ತಾಲೂಕು ಕಚೇರಿಯಲ್ಲಿ ರೈತ ಪರ ಸಂಘಟನೆಗಳ ಮುಖಂಡರು ಹಾಗೂ ರೈತರು ಜೋಳ ಖರೀದಿ ಕೇಂದ್ರದಲ್ಲಿನ ಸಮಸ್ಯೆಗಳನ್ನು ಪರಿಹರಿಸುವಂತೆ ತಹಶೀಲ್ದಾರ್ ಶಂಶಾಲಂ ಅವರಿಗೆ ಮನವಿ ಸಲ್ಲಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕಾಧ್ಯಕ್ಷ ಜಿ ಸಿದ್ದರಾಮಗೌಡ ಮಾತನಾಡಿ, ಸರ್ಕಾರಿ ಬೆಂಬಲ ಬೆಲೆಯಲ್ಲಿ ಜೋಳವನ್ನು ಖರೀದಿಸುವ ಕೇಂದ್ರದಲ್ಲಿ 3-4 ಖಾಲಿ ಚೀಲಗಳು ಖಾಲಿಯಾಗಿದ್ದರಿಂದ ಜೋಳದ ಚೀಲಗಳ ಭಾರ ಹೊತ್ತು ನಿಂತಿರುವ 130ಕ್ಕೂ ಅಧಿಕ ಟ್ರ್ಯಾಕ್ಟರ್ಗಳಲ್ಲಿ ಕೆಲವೇ ಟೈರ್ಗಳು ಹೊಡಿತಾ ಇವೆ. ಅಧಿಕಾರಿಗಳು ಚೀಲಗಳು ಇಲ್ಲ, ನಾವೇನು ಮಾಡುವುದು ಎನ್ನುತ್ತಿದ್ದಾರೆ. ಚೀಲಗಳ ಕೊರತೆ ಬಗ್ಗೆ ಅರಿವಿಲ್ಲದೆ ಖರೀದಿ ಕೇಂದ್ರದಲ್ಲಿ ನೋಂದಣಿ ಮಾಡಿಕೊಂಡಿದ್ಯಾಕೆ? ಅತಿ ಬೇಗ ಚೀಲ ತರಿಸಿ ರೈತರ ಸಮಸ್ಯೆ ಪರಿಹರಿಸಬೇಕು ಎಂದರು. ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ತಾಲೂಕಾಧ್ಯಕ್ಷ ವಿ ಮಾರುತಿ ಅವರು ಇಲಾಖೆಗಳ ಮೇಲೆ ಇಲಾಖೆಗಳು ಬೆರಳು ತೋರಿಸುತ್ತಾ ಕಾಲಹರಣ ಮಾಡದೆ ಸಮಸ್ಯೆ ಇತ್ಯರ್ಥಗೊಳಿಸಬೇಕು ಎಂದರು. ಕೃಷಿ ಉತ್ಪನ್ನ ಮಾರುಕಟ್ಟೆ ಕಚೇರಿಗೆ ಆಗಮಿಸಿದ ಜಿಲ್ಲಾ ವ್ಯವಸ್ಥಾಪಕ ಆಶಿಕ್ ಅಲಿಯೂ ಕೂಡ ಖಾಲಿ ಚೀಲಗಳಿಲ್ಲ, ರೈತರು ಸಹಕರಿಸಬೇಕು ಅಂದಾಗ ಆಕ್ರೋಶಗೊಂಡ ರೈತರು ತಮ್ಮ ಚೀಲಗಳನ್ನೇ ಖರೀದಿಸಿ ಹಗಲಿನ ಬಿರುಬಿಸಿಲಿಗೆ ರಾತ್ರಿಯ ಬಯಲಿನಲ್ಲಿನ ವಾಸಕ್ಕೆ ತೊಂದರೆಯಾಗಿದೆ. ಇಲ್ಲಿನ ಅವ್ಯವಸ್ಥೆ ಸರಿಪಡಿಸುವಂತೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಾನೇನು ಮಾಡೋದು? ಮೇಲಿಂದ ಚೀಲಗಳು ಬಂದಿಲ್ಲ ರೀ. ನಾನೇನು ನೀವು ಮತ ಹಾಕಿ ಗೆಲ್ಲಿಸಿರುವ ಮಂತ್ರಿಯಲ್ಲ, ಒಬ್ಬ ಅಧಿಕಾರಿಯಷ್ಟೇ. ಹೋಗಿ ನಿಮ್ಮ ಜನಪ್ರತಿನಿಧಿಗಳಿಗೆ ಒತ್ತಡ ಹಾಕಿ ಅಂತ ಏರು ಧ್ವನಿಯಲ್ಲಿ ರೈತರನ್ನ ಗದರಿದ್ದಾರೆ. ಸಮಸ್ಯೆ ಇರೋದೀಗ ನಾನು 10 ಬೇಲ್ ಕಳಿಸ್ತೀನಿ, 20 ಬೇಲ್ ಕಳಿಸ್ತೀನಿ ಅಂತ ಹೇಳ್ತಾರೆ. ಮೊನ್ನೆ ತರಿಸ್ಬಿಡ ಸರ್, 20 ಬೇಲ್ ಯಾಕೆ ತರಿಸ್ತೀರಿ ನೀವು? ಸರ್ ಹಂಗ ಸುಮ್ಮನೆ ಬಿಟ್ಬಿಟ್ಟು ಕಿರಿಕಿರಿ ಇದೆಲ್ಲ. ನನ್ನ ಈಗ ಹಣ ಆಗೋಗಿದೆ. ಸುಮ್ಮನೆ ನನ್ನ ವಾದ ಮಾಡಿರೋ ನೀವು ಬರ್ತೀರಾ? ಬರ್ರಿ ಡಿಸಿ ಆಫೀಸ್, ನಾವು ನಿಮ್ಮ ಜೊತೆ ಬರ್ತೀವಿ. ಅಲ್ಲಿ ಹೋಗಿ ಡಿಸಿ ಆಫೀಸ್ ನಾನು ಮೊನ್ನೆ ಮಾಡಿಸಿದ್ದೀನಿ ಫೋನ್, ಈ ಸಮಸ್ಯೆ ಐತೆ, ಗಾಡಿಗೆ ಏನು ನಾನು ನಿಮ್ಮ ಜೊತೆ ಬರ್ತೀನಿ. ಈಗ ನನ್ನ ಹತ್ರ ಬಂದು ಸರ್ ಏನು ಮಾಡ್ರಿ, ಅದ್ರಲ್ಲಿ ಏನು ಉಪಯೋಗ ಇಲ್ಲ, ನಾನು ಟ್ರೈ ಮಾಡ್ತಿದ್ದೀನಿ, ಸಾಕಾರ ಕೊಟ್ಟರೆ ಸರ್ ನೀವು ಉಪಯೋಗ ಇಲ್ಲ, ತಹಸೀಲ್ದಾರ್ ಉಪಯೋಗ ಇಲ್ಲ, ಅವ್ರು ನಾವೇನ್ ಮಾಡೋ ಉಪಯೋಗ? ನಾವೇನ್ ಯಾರು ತಗೋಬೇಕು ಹೇಳಿ? ಎಲ್ಲರಿಗೂ ಈಗ ಪ್ರತಿನಿಧಿಗಳು ಇರ್ತಾರೆ, ಯಾರು ಶಾಸಕರು ಇರ್ತಾರೆ. ಶಾಸಕರು ಡೈರೆಕ್ಟ್ ಮಿನಿಸ್ಟ್ರಿಗೆ ಫೋನ್ ಮಾಡ್ತಾರೆ, ಯಾರು KH ಮುನಿಯಪ್ಪ ಅದು ಫುಡ್ ಡಿಪಾರ್ಟ್ಮೆಂಟ್ ಬರೋದು, ಅವ್ರಿಗೆ ಮಾಡಿ ಅವ್ರಿಂದ ಪ್ರೆಷರ್ ಹೋಯ್ತಂದ್ರೆ ಅವ್ರು ಬೇರೆ ಕೆಲಸ ಮಾಡ್ತಾರೆ. ನಿಮ್ಗೆ ಹೇಳ್ತೀನಿ, ಅದು ಸರ್ಕಾರ ಸಿಸ್ಟಮ್ ಇರೋದೇ ಹಿಂಗೆ. ಯಾರು ನಮ್ಮ ಜನಪ್ರತಿನಿಧಿಗಳು ಶಾಸಕರುಗಳು ಈ ಚೀಲ ಬರ್ತಿಲ್ಲ, DC ಸಾಹೇಬರು ಫೋನ್ ಮಾಡಿ ಹೇಳ್ತಿದ್ದಾರೆ, EM ಕಳಿಸಿದ್ದಾರೆ, ಚೀಲ ಕಳಿಸ್ತಿಲ್ಲ. ಯಾಕೆ ಕಳಿಸ್ತಿಲ್ಲ ಗೊತ್ತಿಲ್ಲ. ನಮ್ಗೆ ಹಿಂಗೆಲ್ಲ ಗಾಡಿ ಅವರು ಮಿನಿಸ್ಟ್ರಿಗೆ KH ಮುನಿಯಪ್ಪ ಮಾಡಿಸಿ ಬಳ್ಳಾರಿಯಾಗೆ ರಾಯಚೂರ ಸಮಸ್ಯೆ ನಾಳೆ ಬರ್ಬೇಕಿಲ್ಲ ವರ್ಕೌಟ್ ಆಗ್ತದೆ. ಹಿಂಗೆ ಪ್ರೆಷರ್ ಆಗಿದ್ರೆ ಆಗೋ ಕಡೆ ನಾವು ಕಾರ್ಯಾಂಗ, ಅದು ಶಾಸಕಾಂಗಕ್ಕೆ ನೀವು ಮನವಿ ಸಲ್ಲಿಸ್ಬೇಕು. ಅವ್ರ ಮುಖಾಂತರ ಹೋದ್ರೆ ವರ್ಕೌಟ್ ಆಗ್ತವೆ ಬೇಗ. ಅವ್ರೇನೋ ಮಿನಿಸ್ಟ್ರಿಗೆ ಫೋನ್ ಮಾಡ್ತಾರೆ, ಅವ್ರು ಸೆಕ್ರೆಟ್ರಿಗೆ ಫೋನ್ ಮಾಡ್ತಾರೆ, ಸೆಕ್ರೆಟ್ರಿ DMಗೆ ಮುಗಿತಾರಲ್ಲ ಅವಾಗ ಮಾಡ್ತಾರೆ ಕೆಲಸ. ಈ ನಾವು ಸಂಘದಿಂದ ಬಂದನೆ ತೀರ್ಥ ಅಂತಲ್ಲ ಹಂಗೆ ಕೆಲಸ ಮಾಡೋದು. ಈಗ ಅಧಿಕಾರಿಗಳಾಗಿ ಹೇಳ್ಬಾರ್ದು ಈ ಮಾತು. ಯಾಕೆ ಹೇಳ್ತೀವಿ ಅಂದರೆ ನಮ್ಮ ಸಮಸ್ಯೆ ಡೈಲಿ 300 ಫೋನ್ ಬರ್ತವೆ, ಡೈಲಿ ಟೆನ್ಷನ್ ಪ್ರೆಷರ್. ಅವರು AC ರೂಮ್ ಕೂತ್ಕೊಂಡು ಮಾಡ್ಬಿಡ್ತಾರೆ. ಇಲ್ಲಿ ನಾವು ಅನುಭವಿಸೋರು, ನಾವು ಸರ್ಕಾರ ಅದು ಎಲ್ಲ ಬೇರೆ ವರ್ಕೌಟ್ ಆಗಲ್ಲ. ಈಗ ಬಂದರೆ ಒಂದು 300-400 ಬೇಲ್ ಬಂದರೆ ಒಂದು 15 ದಿನಕ್ಕೆ ಕೆಲಸ ಆಗ್ತೈತೆ, ಸಮಸ್ಯೆ ತಿಳ್ಕೊತೈತೆ. ಅವರು 15 ಬೇಲು 20 ಬೇಲು ಅಲ್ಲಿ ಸಮಸ್ಯೆ ಆಗಲ್ಲ, ಉಪಯೋಗ ಇಲ್ಲ ಇದನ್ನು ಮಾಡೋದ್ರಿಂದ. ನಾನು ಅದಕ್ಕೆ ವಿಡಿಯೋ ಮಾಡಿ ಎಲ್ಲ ಸ್ಟೇಟ್ ಲೆವೆಲ್ ಗ್ರೂಪಲ್ಲಿ ಹಾಕ್ತೀನಿ. ಎಲ್ಲ ಇಲ್ಲಿ ಟ್ರ್ಯಾಕ್ಟರ್ ಯಾರು ಮನೆದಾರರು ಅಂತ ಎಲ್ಲ ಮಾಡಿ ನೀವು ಸಹಕಾರ ಕೊಡ್ರಿ ಅಣ್ಣ. ನಮಗೇನಿಲ್ಲ, ನಮ್ಮ ಚೀಲ ಬರ್ತಾರೆ ಸರ್. ನಿಮ್ಮ ಮೇಲೆ ನಮಗೆ ಸಿಟ್ಟು ರೈತರು ಸರ್. ಚೀಲ ಯಾಕೆ ತರಿಸಿ ನಿಮಗೆ ಗೊತ್ತಿದೆ, ನನಗಿಂತ ಜಾಸ್ತಿ ರೈತರಲ್ಲಿ ಗೋಡಾನಲ್ಲಿ ಇಟ್ಟು ಹೋಗ್ಬೇಕಂತಂದರೆ ಈಗ ಸಮಸ್ಯೆ ಎಷ್ಟಿದೆ ಅಂತ. ಈಗ ಎಲ್ಲಿ ಗೋಡಾನಿಲ್ಲ, ಎಲ್ಲ ಬಾಡಿಗೆ ಕೊಟ್ಬಿಟ್ಟಿದ್ದಾರೆ. ಬಾಡಿಗೆ ಮೇಲೆ ನಡೀತಾ ಇದೆ ಗೋಡಾನ್ಗಳು. APMC ಅವ್ರು ಕೊಡ್ಬೇಕಂದ್ರೆ ಫ್ರೀ ಕೊಡಲ್ಲ, ನಿಮ್ಗೆ ಗೊತ್ತಿದೆ. ಮತ್ತು ಈಗ ಅದೆಲ್ಲ ಫೆಸಿಲಿಟಿ ಮಾಡೋದ್ರೆ ನಮ್ಮ ಕೈಲಿ ಎಲ್ಲಿ ಆಗುತ್ತೆ ಹೇಳಿ, ನೀವೇ ಇಲ್ಲ. ಮತ್ತು ಅದನ್ನು ಹೇಳಿದ್ದಾರೆ, ಹೇಳಿಕ್ಕೂ ಹೌದು, ಹೇಳಿಕ್ಕೂ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಮ್ಮವ್ರನ್ನು ಇದು ಮಾಡ್ತಾ ಇದ್ದಾರೆ. ಈಗ ನೀವೂ ಇದು ಮಾಡ್ಕೋಬೇಕು. ಯಾಕಂತಂದರೆ ಎಲ್ಲವನ್ನೂ ಆಗ್ಬೇಕಂತಂದರೆ ನಮಗೆ ನೀವು 10 ಜನ ಮಾತಾಡ್ತೀರ, ನಾನೊಬ್ಬನೇ ಉತ್ತರ ಕೊಡ್ಬೇಕು 10 ಮಂದಿಗೆ ಹೇಳಿದ್ರು. ಹೌದಲ್ಲ? ಚೀಲಗಳೆಲ್ಲ ಈಗ
ಈಗ ತಗೊಳಕ್ಕೆ ಅವಕಾಶನೇ ಇಲ್ಲ. ಎಲ್ಲಿ ನಾವು ವಾಪಸ್ ನಂಬರ್ ಕೊಟ್ಟು ಸೀರಿಯಲ್ ನಂಬರ್ ಚೀಲ ಬಂದ್ಮೇಲೆ ಆ ನಂಬರ್ದವರಿಗೆ ಫೋನ್ ಮಾಡಿ ಅವರಿಗೆ ಸರ್ ಆಯ್ತು ಸರ್, ಇವಾಗ ನಾವೇನು ನಂಬರ್ ಕೊಡೋಕೆ ಕೇಳ್ತೇವೆ ಸರ್. ಮೊನ್ನೆ ಇದ್ರಂಗೆ ಆಗಿತ್ತು ಸರ್, ಶನಿವಾರ ಅಲ್ಲಲ್ಲ ಸರ್ ನಂಬರು ಅಲ್ಲಿವರೆಗೆ ಟೋಕನ್ ಮಾಡಿದ್ದು ಸರ್. ಈಗ ನಿಮ್ಮ ಪ್ರಶ್ನೆಯವ್ರನ್ನ ಏನಂತಾರೆ ಗೊತ್ತಾ, ಈಗ ನಾವು ನಂಬರ್ ಕೊಟ್ಟು ಕಳಿಸಿದ್ವಿ ನಿಮಗೆ, ನಿಮ್ಮ ಕರೆದು ತಗೋತಾರ, ಇವರೆಲ್ಲ ಫೋನ್ ಮಾಡಿ ತಮ್ಗೆ ಬೇಕಿದ್ದವ್ರು ತಗೋತಾರ ಪೇಪರ್ನಲ್ಲಿ ಹಾಕ್ತಾರೆ. ಫಸ್ಟ್ ಡೇ ಮಾಡಿದ್ವಿ ಸರ್, ಅದನ್ನೇ ಹೇಳ್ತಾ ಇರೋದು. ಈಗ ಅದನ್ನೇ ಫಸ್ಟ್ ಡೇ ಮಾಡಿದ್ರು ಅವರು ಮೊನ್ನೆ ಫಸ್ಟ್ ಡೇ ಮಾಡಿದ್ವಿ ಸರ್. ಮಾಡೋಕ್ಕಿಂತ ಮುಂಚೆನೇ ಲೈನ್ ಹೋಗ್ಬಿಡ್ತು ಸರ್. ಈಗ ನಂಬರ್ 1 ಕೊಟ್ಟಿರ್ತೀವಿ ಸರ್, ನಾಳೆ ಬಾ ಅಂತೇಳಿ ಅವ್ನು ಎಲ್ಲೋ ನಿಂತಿರ್ತಾರೆ. ಯಾಕಂದ್ರೆ ಇಷ್ಟು ಬಂದ್ಬಿಡೋ ಸರ್ ಅವು ಅಲ್ಲಲ್ಲ ನೀವು ಸೆಂಟ್ರಲ್ಲ ಬಂದ್ಬಿಡೋ ಸರ್. ಫಸ್ಟ್ ಇವರಿಗೆ ಅಂತ ಆನಂತರ ಅಲ್ಲಿ ಡಿಸ್ಪ್ಲೇ ಮಾಡಿಬಿಡ್ರಿ ನೀವು, ಇಂಥ ಸೀರಿಯಲ್ ನಂಬರು ಗುಣಚಲ ನಮಗೆ ಬಂದ ತಕ್ಷಣ ಇವ್ರದೇ ನಾವು ಮೊದಲು ತಗೋತೀವಿ ಅಂತ ಸರ್. ಆಯ್ತು ಸರ್, ಇವತ್ತುವರೆಗೆ ಮಾಡ್ತಾರೆ ಸರ್. ಲೈನ್ ಪ್ರಕಾರ ಹಾಕ್ತಿದ್ರು ಸರ್, ಆ ಥರ ಟೋಕನ್ ಕೊಟ್ಬಿಡ್ರಿ. ಆಯ್ತು ಸರ್, ಇವತ್ತು ಅಲ್ಲಿವರೆಗೆ ಮಾಡ್ತಾರೆ ಸರ್. ನಾಳೆ ಇನ್ನೊಬ್ಬರು ಸರ್, ಅವ್ರು ಕೊಡ್ಕೊಂತ ಹೋಗ್ತಾರೆ. ನೀವು ಹೇಳ್ದಂಗೆ ಇವತ್ತು ಹೇಳ್ತೀರಿ, ನಾಳೆ ಇನ್ನೊಬ್ರು ಬಂದವರು ಮತ್ತೆ ಬರ್ತಾರೆ ರೈತರು. ನಾಳೆ ಇನ್ನೊಬ್ರು ಬಂದು ಮತ್ತೆ ಮಾತಾಡ್ತಾರೆ. ಗೋಡನ್ಗಳಿಲ್ಲ ನಮ್ಮಲ್ಲಿ. ಈಗ ತಗೊಂಡು ಇವ್ರು ಸ್ಟಾಕ್ ಮಾಡಕ ಗೋಡನ್ ಇಲ್ಲ ಅನ್ನಕತ್ತಾರೆ. ಸರ್ ಇವಾಗ ಲೋಡ್ ಗಾಡಿ ವಾಪಸ್ ಹೋಗ್ಬೇಕು, ಲೋಡ್ ಗಾಡಿ ವಾಪಸ್ ದೂರ್ನೂರವ್ರು ಹೆಂಗ್ ಏನ್ ಮಾಡೋದು ಸರ್? ನೀವು ಕೇಳಿ ಬರ್ಬೇಕಲ್ಲಪ್ಪ ಸರ್ ಇಲ್ಲಿ ಹೇಳಿ ನೋಡಿ ಸರ್. ಯಾಕಿಲ್ಲ ರೀ ಸರ್ ಇವಾಗ ಜನ ಇಷ್ಟು ಮಂದಿ ಇದ್ದೀವಿ, ಒಬ್ರಿಗೆ ಲಾಸ್ಟ್ ಟೈಮ್ ಹೇಳಿರ್ತಾರೆ ನಾನು ತಗ್ಸಕ್ಕೆ ನೀನು ತಗ್ಸಕ್ಕೆ ಅಂತ ಯಾರು ಹೇಳಿದ್ರು ಪ್ರತಿಯೊಬ್ಬರಿಗೆ ಬಂದು ಹೇಳ್ತಾರ, ಪ್ರತಿಯೊಬ್ಬರು ಮನೆಗೆ ಬಂದು ಹೇಳ್ತಾರ. ನೀವು ಮಾತಾಡ್ಬೇಕು. ಸರ್ ಖಾಲಿ ಚೀಲದಂಗೆ ನೀವು ಹೆಂಗೆ ಎಂಟ್ರಿ ಮಾಡಿದ್ರಿ ಸರ್? ಅದು ಕೇಳಪ್ಪ. ಇದೇ ವೇಳೆ ರೈತರು ಆದ ಕೆ ಕೃಷ್ಣಮೂರ್ತಿ, ಮಹದೇವಪ್ಪ, ಎಂ ಮಲ್ಲಿಕಾರ್ಜುನ್, ಕೆ ಚಾಕಪ್ಪ, ಕೆ ಸಿದ್ದರಾಮ್, ಕೆ ತಾಯಪ್ಪ, ಕೆ ಶೇಖರಣ್ಣ ಮತ್ತಿತರರು ಉಪಸ್ಥಿತರಿದ್ದರು. ಹೊಂದರಪ್ಪ ಸಿರುಗುಪ್ಪ, ಟಿವಿ 24 ನ್ಯೂಸ್. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.